ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡೋದು, ಕೂಗಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೆ ಮಾತ್ರ ಇರಕ್ಕಾಗದ? ಮಾತ್ರ ಇರಕ್ಕಾಗೋದು ಅಂತ ಅಲ್ಲಿಗೆ ಹೋಗೋರು ಏನೋ ಒಂದು ಹಾಕೊಂಡು ಹೋಗ್ಬಿಡ್ತಾರೆ. ಆಕ್ಚುಲಿ ಜಗಳ ಇಲ್ದೆ ತುಂಬಾ ಚೆನ್ನಾಗಿರ್ಬೋದು ಅಂದ್ರೆ ಜಗಳನೇ ಆಡ್ಬಾರ್ದು ಅಂತಿಲ್ಲ, ಜಗಳಗಳಾಗತ್ತೆ. ಬಟ್ ಆ ಜಗಳದಲ್ಲಿ ಒಂದು ನ್ಯಾಯ ಇರಬೇಕು, ಒಂದು ತೂಕ ಇರಬೇಕು. ಸುಮ್ಮನೆ ನಾನು ಜಗಳ ಆಡ್ಬೇಕು ಅಂತ ಇಲ್ದೇ ಇರೋ ಪ್ರಾಬ್ಲಮ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದು, ಸಮಸ್ಯೆಗಳನ್ನ ಹುಟ್ಟು ಹಾಕೋದು, ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಇವಾಗ ಯೂಸ್ ಮಾಡಿದ್ರಲ್ಲ ಕಂಟೆಂಟ್ ಕೊಡ್ತೀನಿ ಅಂತ ಏನೋ ಮಾಡೋದು, ನಾನ್ ಸೆನ್ಸ್ ಮಾಡೋದಾಗಿರ್ಬಾರ್ದು. ಟಾಸ್ಕ್ ಕೊಡಕ್ಕೆ ಕ್ರಿಯೇಟಿವ್ ಟೀಮ್ ಇದೆ, ಬಿಗ್ ಬಾಸ್ ಹೇಳ್ತಾರೆ ಇದನ್ನ ಮಾಡಿ ಅಂತ, ಅದನ್ನೇ ವಂಡರ್ಫುಲ್ ಆಗಿ ಮಾಡ್ಬಿಟ್ರೆ ಅದೊಂದು ಅದ್ಭುತ ಆಗತ್ತೆ. ಜಗಳಗಳಾಗತ್ತೆ. 18 ಯಾವುದೋ ವಿವಿಧ ಕ್ಷೇತ್ರಗಳಿಂದ ಬಂದಂತಹ ಸೆಲೆಬ್ರಿಟೀಸು, ವಿವಿಧ ವ್ಯಕ್ತಿತ್ವಗಳು, ಮನಸ್ಸುಗಳು, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಎಲ್ಲ ಬರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಅವಾಗ ಯಾರೋ ಏನೋ ಹೇಳ್ತಾರೆ, ನಮ್ಗೇನೋ ಟ್ರಿಗರ್ ಆಗುತ್ತೆ, ಇನ್ನೇನೋ ಫ್ರಸ್ಟ್ರೇಷನ್ ಇರುತ್ತೆ, ನಿದ್ದೆ ಇರಲ್ಲ, ಊಟ ಇರಲ್ಲ, ಏನೇನೋ ಇರ್ಬೋದು ಕಾರಣಗಳು, ಜಗಳಗಳಾಗತ್ತೆ. ಬಟ್ ಆ ಜಗಳ ಸರಿಯಾದ ರೀತಿನಲ್ಲಿ ಆಗ್ಬೇಕು, ಅದಕ್ಕೂ ಒಂದು ವೇಟೇಜ್ ಇರ್ಬೇಕಲ್ವಾ. ನಾನೇನೋ ಮಾತಾಡಿದೀನಿ, ಜಗಳ ಆಡಿದೀನಿ ಅಂದ್ರೆ ಇವಾಗ ನನ್ನ ಜಗಳನ ನಾನು ನೋಡಿದ್ರೆ ನನ್ಗೆಲ್ಲೂ ಅದು ಸುಮ್ಮನೆ ಏನ್ ನಾನ್ಸೆನ್ಸ್ ಮಾತಾಡಿದೀನಿ ಅಂತ ಅನ್ಸಲ್ಲ. ನಾನು ವಾದ ಮಂಡಿಸಿದೀನಿ, ಒಬ್ಬ ಸೇವಕಿಯಾಗಿ ಮಾಡಿದೀನಿ, ಆ ಥರ ಎಲ್ಲ ಮಾಡ್ಬೇಕೇ ಹೊರತು ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು, ಪರ್ಸನಲ್ ಆಗಿ ಇನ್ನೊಬ್ರನ್ನ ಏನೋ ಹೀನಾಯಮಾನವಾಗಿ ಬೈಯೋದು, ಅವ್ರನ್ನ ಕೆಳಗಡೆ ತೋರ್ಸಕ್ ಪ್ರಯತ್ನ ಪಟ್ಟೋದು, ಅದೆಲ್ಲ ನೋನು. ಅಲ್ಲ ಮ್ಯಾಮ್, ಇವಾಗ 3 weeks ಇಂದ ಜಗಳಗಳು ಬಿಗ್ ಬಾಸ್ ಅಲ್ಲಿ ಹೆಚ್ಚಾಗೆ ಆಗ್ತಾ ಇದೆ. ಸೊ ಅವ್ರು ಆಡ್ತಿರೋದಕ್ಕೆ ಕೆಲವೊಂದು ಕಾರಣನೇ ಇರಲ್ಲ. ಬಟ್ ಅಂದ್ರೆ ನಾನೊಂದು ಸ್ವಲ್ಪ ಕಾಣಿಸ್ಕೊಳ್ತಾ ಇಲ್ವೇನೋ, ನಾನು ಸ್ವಲ್ಪ ಕಾಣಿಸ್ಕೊಳ್ಬೇಕೇನೋ, ಅಥವಾ ಹೈಲೈಟ್ ಆಗ್ಬೇಕೇನೋ, ಈ ರೀತಿ ನಮ್ಗೆ ನೋಡ್ಲಿಕ್ಕೆ ಭಾಸ ಆಗುತ್ತೆ. ಸೊ ಏನ್ ಹೇಳ್ತೀರಾ? ಹೌದು, ನಾನು ಹೇಳೋದೇ, ನಾನೆಲ್ಲೋ ಜಗಳ ಆಡ್ಬಿಟ್ರೆ, ನಾನೆಲ್ಲೋ ಕೂಗಾಡ್ಬಿಟ್ರೆ, ನಾನು ಏನೋ ಮಾತಾಡ್ಬಿಟ್ರೆ, ಯಾರ್ದೋ ಜಗಳ ನಡೀತಿರುತ್ತೆ, ನಾನು ಹೋಗಿ ನಿಂತ್ಕೊಂಡ್ಬಿಡೋದು, ಏನಾಯ್ತು ಯಾಕೆ ಯಾರ್ದೋ ಪರ ವಹಿಸ್ಬಿಡೋದು, ಅವಶ್ಯಕತೆ ಇಲ್ಲ. ಅವ್ರವ್ರ ಜಗಳಗಳನ್ನ ಅವ್ರವ್ರು ಹಾಕ್ಲಿ. ನಿನ್ನ ಹತ್ರ ಬಂದ್ರೆ ಈ ತರ ಪ್ರಾಬ್ಲಮ್ ಆಗಿದೆ, ನನ್ಗೆ ಹೆಲ್ಪ್ ಮಾಡು ಅಂತ ಹೇಳಿದಾಗ ನೀನ್ ಅದಕ್ಕೆ ತಲೆ ಹಾಕು. ಇಲ್ಲ, ನಿನ್ನ ಕಣ್ಣೆದುರುಗಡೆ ಯಾರಿಗೋ ಒಬ್ರಿಗೆ ಅನ್ಯಾಯ ನಡೀತಿದೆ, ಅದನ್ನ ಅವ್ರು ಸಮರ್ಥಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ ಅಂದಾಗ ಅವ್ರ ಪರವಾಗಿ ಅವ್ರ ಬೆನ್ನೆಲುಬಾಗಿ ನಿಲ್ಲು, ಅದ್ರಲ್ಲೇ ಅರ್ಥ ಇದೆ. ಬಟ್ ಕಾಣಿಸ್ಕೊಳಕ್ಕೆ ಅಂತಾನೇ ಆ ಜಗಳಗಳನ್ನ ಆಡೋದು, ನೀವ್ ಹೇಳಿದ್ರಲ್ಲ, ಅದ್ರಲ್ಲಿ ಅರ್ಥನೇ ಇರಲ್ಲ ಅನ್ಸುತ್ತೆ. ಅಂಥ ಜಗಳಗಳು ಬೇಡ. ಏನ್ ಅನ್ಸ್ಬಿಡುತ್ತೆ ಗೊತ್ತಾ, ಆ ಬಿಗ್ ಬಾಸ್ ನ ವ್ಯಾಲ್ಯೂ ಕಡಿಮೆ ಆಗೋಗ್ಬಿಡುತ್ತೆ, ಅದು ಬೇಜಾರಾಗುತ್ತೆ. ಅಯ್ಯೋ ಬಿಗ್ ಬಾಸ್ ಬರೀ ಕೂಗಾಡ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ, ಬೇಡದ ಮಾಡ್ತಿರ್ತಾರೆ, ನಲ್ಲಿ ಜಗಳ ಮಾಡ್ತಿರ್ತಾರೆ, ಆ ತರ ಎಲ್ಲ ಮಾತಾಡ್ಬಾರ್ದು. ಸೇಮ್ ಅದೇ ರೀತಿ ಅನಿಸ್ತಾ ಇದೆ ಈ 3 weeks ಇಂದ. ಚಿಕ್ಕ ವಿಚಾರಕ್ಕೆ ಗಲಾಟೆ. ಹೌದು, ವಿಷಯನೇ ಅಲ್ದಿರೋ ವಿಷಯಕ್ಕೆ ಕೂತು ಮಾತಾಡ್ಕೊಂಡು ಬಗೆಹರಿಸಬಹುದಾದ ವಿಷಯಕ್ಕೆ ಅದೊಂದು ಟಾಸ್ಕ್ ಬರುತ್ತಲ್ಲ, ಅಲ್ಲಿ ಜಗಳ ಆಗ್ಲಿ, ಅಲ್ಲಿ ನಿಜವಾದ ಹೋರಾಟ ಇರುತ್ತೆ, ನಾನ್ ಗೆಲ್ಬೇಕು, ನೀನ್ ಗೆಲ್ಬೇಕು, ಅದು ಛಲ ಇರುತ್ತೆ. ಆ ಹೋರಾಟ ನೋಡಕ್ ಚೆನ್ನಾಗ್ ಅನ್ಸುತ್ತೆ. ಇಲ್ಲೇನೋ ಸಾರಿಗೆ ಉಪ್ಪು ಕಡಿಮೆ ಆಯ್ತು, ಇನ್ಯಾರೋ ಇಲ್ಲಿ ನನ್ ಜಾಗ ಬಿಡ್ಲಿಲ್ಲ ಅಂತೆಲ್ಲ ಅಂತ ವಿಷಯಗಳಿಗೆ ಜಗಳ ಆದ್ರೆ ಎಂತ ಹುಚ್ಚಾಟ, ಎಂತ ಬಾಲಿಶ ಅಂತ ಅನಿಸ್ಬಿಡುತ್ತೆ.